ಹಾಯ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್ ಶಾದ್ವಿ ಲಾಗ್ಸ್ ಕನ್ನಡ. ಹೇಗಿದ್ದಾರೆ ಫ್ರೆಂಡ್ಸ್? ನಾನು ಚೆನ್ನಾಗಿದ್ದೀನಿ. ಇವತ್ತು ನಮ್ಮೂರಲ್ಲಿ ಜಾತ್ರೆ, ಸೊ ನಾವು ಜಾತ್ರೆ ಅನ್ಕ ಮಾಡಿಸೋಣ ಅಂತ ಬಂದಿದ್ದೀವಿ. ವರ್ಷಕ್ಕೆ ಒಂದ್ಸಲ ನಡೆಯುತ್ತೆ ಗಣೇಶ ಜಾತ್ರೆ ನಮ್ಮ ಸಾಗರದಲ್ಲಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಸಿಕ್ಕಾಪಟ್ಟೆ ಜೋರಿರುತ್ತೆ. ಮಾರಿಕಾಂಬ ಆಗಿದ್ದ ವರ್ಷ ಸ್ವಲ್ಪ ಜೋರಿರಲ್ಲ, ಅಂದರೆ ಇರುತ್ತೆ, ಅಷ್ಟು ಜೋರಾಗಿ ನಡೆಸಲ್ಲ. ಮಾರಿಕಾಂಬ ಜಾತ್ರೆ ಆಗಿರುತ್ತಲ್ಲ, ಅದಕ್ಕೋಸ್ಕರ ಮಾರಿಕಾಂಬ ನೆಕ್ಸ್ಟ್ ವರ್ಷ ತುಂಬ ಗ್ರ್ಯಾಂಡಾಗಿ ಜೋರಾಗಿರುತ್ತೆ. ಸಿಕ್ಕಾಪಟ್ಟೆ ಅಂಗಡಿಗಳು, ಗೇಮಿಂಗ್ಸ್ ಎಲ್ಲ ಬಂದಿರುತ್ತೆ. ಇದು ನಮ್ಮ ಗಣೇಶನ ತೇರು ರಥ. ಈಗ ಬಂದ್ವಿ, ಹಣ್ಕಾಯಿ ಆಗಿದೆ ನೋಡಿ ಫ್ರೆಂಡ್ಸ್. ಹಣ್ಕಾಯಿ ಮುಗಿಸ್ಕೊಂಡು ಈಗ ಪೂಜೆ ಎಲ್ಲ ಆಯಿತು, ಮಂಗಳಾರತಿ ಮಾಡಿ ಹೊರಡ್ತೀವಿ. ಈಗ ಹಾಗೆ ಹೋಗೋಣ ಅಂತ ಹೊರಟ್ವಿ. ಹಾಗೆ ಏನೇನು ಬಂದಿದೆ ಅಂತ ನೋಡಲಿಕ್ಕೆ ಬಂದ್ವಿ. ಅಂಗಡಿಲೆಲ್ಲ ಏನಿದೆ ಹೇಗಿದೆ ಅಂತ. ಅಂಗಡಿ ಎಲ್ಲ ಜೋಡಿಸ್ತಾ ಇದ್ದಾರೆ, ಇನ್ನು ಬರ್ತಾ ಇದೆ. ಚೆನ್ನಾಗಿತ್ತು ಫ್ರೆಂಡ್ಸ್. ಮೊನ್ನೆ ಆಗಿದ್ದು ಜಾತ್ರೆ, ನಾನು ಇವತ್ತು ವಿಡಿಯೋ ಹಾಕ್ತಾ ಇದ್ದೀನಿ. ನೋಡಿ, ಇಷ್ಟೊಂದು ಅಂಗಡಿ ಬಂದಿದೆ. ಇನ್ನೂ ಇದಕ್ಕೂ ಡಬ್ಬಲ್ಲು ಇನ್ನೂ ಸಿಕ್ಕಾಪಟ್ಟೆ ಆ ಕಡೆ ಎಲ್ಲ ಬಂದಿರುತ್ತೆ. ಅನ್ಕ ಮಾಡಿಕೊಂಡು ಮನೆಗೆ ಹೋಗಿದ್ವಿ. ಮನೆಗೆ ಹೋಗಿ ಸಂಜೆ ಬಂದ್ವಿ. ಒಂದು ರೌಂಡ್ ಹೋಗಿ ಬರೋಣ ಹೇಗಿದೆ ಅಂತ. ನೋಡಿ ಫ್ರೆಂಡ್ಸ್, ಸಿಕ್ಕಾಪಟ್ಟೆ ಜನ ಇದ್ದಾರೆ. ಹೋಗೋಕ್ಕೆ ಆಗ್ತಿಲ್ಲ, ಸುಮ್ಮನೆ ನಿಂತ್ಕೊಂಡ್ರೆ ಸಾಕು, ಅವರೇ ದುಡ್ಕೊಂಡು ಹೋಗ್ತಿದ್ದಾರೆ, ಅಷ್ಟು ಜನ ಇದೆ. ಅದಕ್ಕೆ ಸುಮ್ಮನೆ ಏನು ತಗೊಳಕ್ಕಾಗ್ತಿಲ್ಲ, ಸುಮ್ಮನೆ ಹೋಗ್ತಾ ಇದ್ದೀವಿ ನೋಡಿಕೊಂಡು ಹೇಗೆ ಹೋಗೋದು ಅಂತ. ನೋಡಿ ಎಷ್ಟು ಜನ ಇದ್ದಾರೆ, ಸಿಕ್ಕಾಪಟ್ಟೆ ಅಂಗಡಿಗಳು ಹಾಗೆ ಬಂದಿದೆ. ಎಲ್ಲರಿಗೆ ನಿನ್ಗೂ ಒಂದು ಬಾಲ್ ಕೊಡಲ್ಲ, ಅವನಿಗೊಂದು ಬಾಲ್, ಅವನಿಗೊಂದು 3 ಜನಕ್ಕೆ 3 ಬಾಲ್ ಕೊಡಲ್ಲ. ಕಲರ್ ಚಾಯ್ಸ್ 50 ರೂಪಾಯಿಗೆ 2, 30 ರೂಪಾಯಿಗೆ 1, ಒಂದವರಿಗೆ ಪೆಪ್ಸಿ ಆಫರ್. ಕಲರ್ ಚಾಯ್ಸ್ 50 ರೂಪಾಯಿಗೆ 2, 50 ರೂಪಾಯಿಗೆ 2, 30 ರೂಪಾಯಿಗೆ 1 ಟೋಕನ್ನು, 50 ರೂಪಾಯಿಗೆ 2 ಟೋಕನ್ನು. ಇದು ಆಗಲಿಲ್ಲ, ಬ್ಲ್ಯಾಕ್ ಬಂದಿದೆ ಅನಿಸುತ್ತೆ. ಅವ್ರು ಎಲ್ಲೋ ಗ್ರೀನ್ ಏನೋ ಕಟ್ಟಿದ್ರು ಅನಿಸುತ್ತೆ, ಬ್ಲ್ಯಾಕ್ ಬಂದಿದೆ. ಹಾಗೆ ಅದನ್ನು ನೋಡಿಕೊಂಡು ಬಂದ್ವಿ ಮುಂದೆ. ಒಳಗೆ ನೋಡಿ ಎಷ್ಟೊಂದು ಗೇಮ್ಸ್ಗಳು ಬಂದಿದ್ದಾವೆ. ನೋಡಿ ಎಷ್ಟು ಜನ ಇದ್ದಾರೆ ನೋಡಿ ಫ್ರೆಂಡು, ಅಷ್ಟು ಫುಲ್ಲು ಜನ ತುಂಬ್ಕೊಂಬಿಟ್ಟಿದ್ದಾರೆ. ಯಾವುದ್ರಲ್ಲೂ ಹೋಗೋಕ್ಕಾಗ್ತಿಲ್ಲ. ಒಂದು ಬಿದ್ದರೆ ಮೊಲ ಕೊಡ್ತಾರೆ, 2 ಬಿದ್ದರೆ ಇದು ಲವ್ ಬರ್ಡ್ಸು ಫಿಶ್ ಕೊಡ್ತಾರೆ, 3ಕ್ಕೆ 4ಕ್ಕೆ. ಎಷ್ಟಂತೆ ರಿಂಗಿಗೆ? 50 ರೂಪಾಯಿ 5 ರಿಂಗ್, 10 ರೂಪಾಯಿ ಒಂದು. ಜಸ್ಟ್ ಮಿಸ್ಸು. ನೋಡಿ ತಗೊಂಡ್ರು ಆಟ ಆಡಲಿಕ್ಕೆ. ನೋಡೋಣ ಹಾಕ್ತಾರಾ ಅಂತ. ನೋ, ಚೂರಲ್ಲೇ ಮಿಸ್ ಆಗತ್ತೆ ನೋಡಿ. ಲಾಸ್ಟ್ ಮುಗೀತು. 50 ರೂಪಾಯಿ ಮುಗೀತು, ಒಂದು ಬಿದ್ದಿಲ್ಲ. ಸುಮ್ಮನೆ ಒಂದು ಫನ್ನಿ ಗೇಮ್ ಆಗಿತ್ತು, ಆಟ ಆಡ್ಕೊಂಡು.
ಇದು ಮಕ್ಕಳದ್ದು ಬೋಟಿಂಗ್ ಚೆನ್ನಾಗಿದೆ, ಖುಷಿ ಆಯಿತು ಅವ್ರ ಮಕ್ಕಳು ಬೋಟಿಂಗ್ ಆಡೋದು. ಅದನ್ನು ಸ್ವಲ್ಪ ನಿಂತ್ಕೊಂಡು ನೋಡಿದೆ. ಅಮ್ಮ ನಂಗೆ ಅದು ಭಯ ಆಗುತ್ತೆ. ಆಡಿದ್ದೀನಿ ಆದರೆ ಹಿಂಗೆ ನೋಡ್ಲಿಕ್ಕೆಲ್ಲ ಭಯ ಅನಿಸುತ್ತೆ ಫ್ರೆಂಡ್. ನೋಡಿ ಹೇಗಾಗ್ತಿದೆ. ತುಂಬ ಕಿರಿಸ್ತಾ ಇದ್ದಾರೆ. ಅವಾಗಿಂದ ವೇಟ್ ಮಾಡ್ತಿದ್ದೆ, ಬರ್ತಾನೆ ಸ್ವಲ್ಪ ಶುರು ಮಾಡ್ಬಿಟ್ಟು ಕೊಯ್ಯ 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 ಕೊಯ್ಯ. ನನ್ನನ್ನು ಬಿಟ್ಟು ಆಟ ಆಡ್ಬಿಟ್ಟಿಯಲ್ಲ ನೀನು. ಇನ್ನೊಂದ್ಸಲ ಎಂತ ಆಟ ಆಡ್ತೀಯ ನೀನು? ನಾನೆಲ್ಲ ಆಟ ಆಡ್ತೀನಿ. ಎಲ್ಲ ನಾನೇ. ಹಾಗೆ ನನ್ನ ಫ್ರೆಂಡ್ ಸಿಕ್ಕಿದ್ರು, ಅವರನ್ನು ಹಾಗೆ ಮಾತಾಡ್ಸ್ಕೊಂಡು ಹಾಗೆ ಅವನಿಗೆ ಬಲೂನ್ ಕೊಡಿಸಿದ್ದೆ. ನೋಡ್ಕೊಬಿಟ್ಟಿದ್ದ ಕಳ್ಳ, ಇಟ್ಕೊಂಡ ಇಲ್ಲ. ಹಾಗೆ ಹೊರಟ್ವಿ. ಹಾಗೆ ಹೋಗ್ಬೇಕಾದ್ರೆ ನಮ್ಮ ಗ್ಯಾಂಗ್ ಸಿಕ್ತು. ಇದು ನಮ್ಮ ಗ್ಯಾಂಗು, ನಮ್ಮ ಫ್ಯಾಮಿಲಿ. ಗೊತ್ತಿರಲಿಲ್ಲ ಅವ್ರು ಬರ್ತಾರೆ ಅಂತ. ಅವ್ರು ಆ ಕಡೆಯಿಂದ ಬಂದಿದ್ದಾರೆ, ನಾವು ಈ ಕಡೆಯಿಂದ ಹೋಗಿದ್ದೀವಿ. ಎಲ್ಲ ಸೇರಿದ್ವಿ. ಅವ್ರು ಆಲ್ರೆಡಿ ಕಾರ್ನ್ ತಿಂತಾ ಇದ್ವು. ಹಾಗೆ ನಾವು ಜಾಯ್ನ್ ಆದ್ವಿ ಅವ್ರ ಜೊತೆ. ಇಲ್ಲ ಖಾರ ಇಲ್ಲ. ಲೋಟ ಫ್ರೀ ಅಂತ ಯಾವ ಲೋಟ ಅಂತ ಎಲ್ಲ ಸೇರ್ಕೊಂಡು ಮಸಾಲ ಮಂಡಕ್ಕಿ ಶೇರ್ ಮಾಡ್ಕೊಂಡ್ವಿ. ಚೆನ್ನಾಗಿತ್ತು. ಸ್ವಲ್ಪ ಖಾರ ಕಡಿಮೆ ಇತ್ತು, ಖಾರ ಬೇಕಿತ್ತು ಅನ್ನಿಸ್ತು, ಆದರೂ ಚೆನ್ನಾಗಿತ್ತು. ದೇವಸ್ಥಾನದ ಹತ್ರ ಅಲ್ಲಿ ಬಂದ್ವಿ. ಹಂಗೆ ಅದೇ ರೋಡಲ್ಲೇ ಇನ್ನೇನು ಮುಗೀತಲ್ಲ ಹೋಗೋಣ ಅಂತ ಎಲ್ಲ ಹೊರಟ್ವಿ. ಆಲ್ರೆಡಿ ಅವಾಗಲೇ 10-10:30 ಆಗ್ಬಿಟ್ಟಿತ್ತು ಫ್ರೆಂಡ್. ಹಾಗಾಗಿ ಹೊರಟ್ವಿ. ಜಾಸ್ತಿ ಸುತ್ತಾರ್ದಿಲ್ಲ, ಅಷ್ಟೇ ನೋಡ್ಕೊಂಡು ನೆಕ್ಸ್ಟ್ ಮತ್ತೆ ಬರೋಣ ಅಂದ್ಕೊಂಡು ಬಂದಿದ್ದೀವಿ. ಇನ್ನೊಂದು ವಿಡಿಯೋ ಮಾಡ್ತೀನಿ ಫ್ರೆಂಡ್, ಫುಲ್ ಏನು ತಗೊಂಡೆ, ಏನೇನು ತೊಗೋತೀನಿ ಅಂತ. ನಾನೇನು ತೊಗೊಂಡಿಲ್ಲ ಇವತ್ತು. ಹಾಗೆ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಲಾಸ್ಟ್ ಐಸ್ ಕ್ರೀಮ್ ಪಾರ್ಟಿ ಮುಗೀತು. ಮನೆಗೆ ಹೋಗೋಣ ಅಂತ ಹೊರಟ್ವಿ. ಹಾಗೆ ಐಸ್ ಕ್ರೀಮ್ ತಿನ್ನೋಣ ಅನ್ನಿಸ್ತು. 10:30 ಐಸ್ ಕ್ರೀಮ್ ತಿನ್ನೋಣ ಅಂತ ಐಸ್ ಕ್ರೀಮ್ ತಿಂತಾ ಇದ್ದೀವಿ. ಅದರಲ್ಲಿ ಇಬ್ಬರು ಮಿಸ್ಸಿಂಗ್ ಆಗಿದ್ದಾರೆ. ಇರಲಿಲ್ಲ ಅವರು. ಇನ್ನಿಬ್ಬರು ಮಿಸ್ಸಿಂಗ್ ಆಗಿದ್ದಾರೆ. ಅವರು ತಿಂತಿರಲಿಲ್ಲ ಐಸ್ ಕ್ರೀಮು. ಹಾಗಾಗಿ ಅವರಿಬ್ರಿಗೆ ಬಿಟ್ಟು ನಾವೆಲ್ಲ ಲಾಸ್ಟ್ ಮನೆಗೆ ಹೋಗೋ ಟೈಮಲ್ಲಿ ನಾವೇ ತಿಂದು ಹೊರಟ್ವಿ. ಈಗ 10:45 ಏನೋ ಆಗಿರಬೇಕು ಫ್ರೆಂಡ್ಸ್. ನೋಡಿ ಎಷ್ಟೊಂದು ಕತ್ಲೆ ಆಗಿದೆ. ಹೋಗ್ತಾ ಇದ್ದೀವಿ. ಸ್ವಲ್ಪ ದೂರ ಆಗುತ್ತೆ ಸಿಟಿಯಿಂದ ನಮ್ಮ ಮನೆ, ಹಾಗಾಗಿ ಹೋಗ್ತಾ ಇದ್ದೀವಿ. ಓಕೆ ಫ್ರೆಂಡ್ಸ್, ನನ್ನ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮುಂದೆ ಮತ್ತೆ ಒಂದೊಳ್ಳೆ ವಿಡಿಯೋದೊಂದಿಗೆ ಸಿಗ್ತೀನಿ. ಮತ್ತೆ ಜಾತ್ರೆಗೆ ಬರ್ತೀನಿ. ನಾನು ಏನು ತಗೊಂಡೆ ಅಂತ ಎಲ್ಲ ವಿಡಿಯೋ ಮಾಡಿ ಹೇಳ್ತೀನಿ. ಥ್ಯಾಂಕ್ ಯು. ಬಾಯ್. ಗುಡ್ ನೈಟ್ ಫ್ರೆಂಡ್ಸ್.